ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಹೃದಯ ಬಾಲಿರ್ತಕ್ಕಂಥ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷಗಳಿಂದ ಸುಮಾರು 8 ಮಷಿನ್ಗಳಲ್ಲಿ ಏನಿವತ್ತು ಕಿಡ್ನಿ ವೈಫಲ್ಯದ ಏನಿವತ್ತು ಕಿಡ್ನಿ ಹೋಗಿರ್ತದೆ ನಮ್ಮ ರೋಗಿಗಳಿಗೆ ಆ ಕಿಡ್ನಿಯ ಒಂದು ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಡಯಾಲಿಸಿಸ್ ಮಷಿನ್ ಅಂದರೆ ರಕ್ತ ಶುದ್ಧೀಕರಣ ಮಷಿನ್ಗಳು 8ರಲ್ಲಿ 6 ಮಷಿನ್ಗಳಿಂದ ಕೆಟ್ಟು ಹೋಗಿ 2 ವರ್ಷಗಳಾದರೂ ಕೂಡ ಇದಕ್ಕೆ ಯಾವುದೇ ರೀತಿ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಜಿಲ್ಲಾ ಆರೋಗ್ಯ ಇಲಾಖೆ ಆಗಲಿ ಸ್ಪಂದಿಸಿಲ್ಲ ಅಂತೇಳಿ ಇವತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ ಯಾಕಂದರೆ ಮೊನ್ನೆ ತಾನೇ ನಮ್ಮ ಗೆಳೆಯನ ಒಂದು ತಾಯಿಯ ಕಿಡ್ನಿ ವೈಫಲ್ಯ ಕಾರಣವಾಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನಾದರೂ 1 ದಿನ ಬಿಟ್ಟು 1 ದಿನ ಈ ಒಂದು ರಕ್ತ ಶುದ್ಧೀಕರಣ ಮಾಡಿಸಿರಂತಕ್ಕಂಥ ಬರೆದು ಕೊಟ್ಟ ಸಂದರ್ಭದಲ್ಲಿ ಅವರು ಕಡು ಬಡವರಾಗಿದ್ದು ಯಾಕಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಸುಮಾರು 4,000 ವೆಚ್ಚ ಸುಮಾರು ಏನದ 54,000 ವೆಚ್ಚ ತಗಲ್ತದ. ಯಾಕಂದರೆ 1 ದಿನ ಅಂದರೆ ತಿಂಗಳಗಟ್ಟಲೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಹಾಗಾಗಿ ಬಡವರಿಗೋಸ್ಕರ ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತೇನದ ಈ ಮಷಿನ್ಗಳು ಇಲ್ಲದ ಕಾರಣದ ಸಾವಿರಾರು ರೋಗಿಗಳೇನದ ಸಾವು ನೋವಿನ ಮಧ್ಯೆ ಇವತ್ತು ಪರದಾಡ್ತಕ್ಕಂಥ ಬಳತಕ್ಕಂಥ ಪರಿಸ್ಥಿತಿ ನಮ್ಮ ಕಲಬುರಗಿ ನಗರದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇವತ್ತೇನದ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ನಾನು ಇವತ್ತು ಸಂಬಂಧಪಟ್ಟ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಶೀಘ್ರವೇ ಏನಾದರೂ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗ್ತಕ್ಕಂಥ ಕೇವಲ 2 ಮಷಿನ್ಗಳು ಚಾಲುವ 3-4 ದಿನಗಟ್ಟಲೆ ಏನದ ಪಾಳಿ ಹಸ್ತಕ್ಕಂಥ ಕೆಲಸ ಆ 3-4 ದಿನ ಪಾಳಿ ಆದರೂ ಕೂಡ ಬರಲಾಗ್ಯದ. 2 ಮಷಿನ್ ಸಾವಿರಾರು ಜನರಿಗೆ ಯಾವ ರೀತಿ ಡಯಾಲಿಸಿಸ್ ಆಗ್ತದೆ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು. ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕಬೇಕಂತೇಳಿ ಮುಂದಾಗಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶೀಘ್ರವೇ ಕೆಟ್ಟಂಥ ಮಷಿನ್ಗಳು ಅವಕ್ಕೆ ಸರಿಪಡಿಸಿ ಇನ್ನೂ 8 ಹೊಸ ಮಷಿನ್ಗಳನ್ನು ರಕ್ತ ಶುದ್ಧೀಕರಣದ ಹೊಸ ಮಷಿನ್ಗಳನ್ನು ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀಘ್ರವೇ ತಂದು ನೇಮಕ ಮಾಡಬೇಕಂತೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.